ಕೆಲವೇ ಕ್ಷಣಗಳ ಮಾತ್ರ ಬಾಕಿ ಇದೆ. ಆರ್ಸಿಬಿ ಟೀಮ್ ಭರ್ಜರಿ ಸ್ವಾಗತ ಮಾಡೋದಕ್ಕೆ ರಾಜಧಾನಿ ಈಗ ಸಜ್ಜಾಗಿದೆ. ಚಾಂಪಿಯನ್ಸ್ ಮೆರವಣಿಗೆಗೆ ಅಂಬಾರಿಯೂ ಕೂಡ ರೆಡಿ ಇದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ರ್ಯಾಲಿ ಮೂಲಕ ಆರ್ಸಿಬಿ ತಂಡದ ಆಟಗಾರರು ತೆರೆದ ವಾಹನದಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ಆಗಮಿಸುತ್ತಾರೆ. ಅಂಬಾರಿ ಬಸ್ಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಸಿಬ್ಬಂದಿ. ಈಗ ಮೈಸೂರಿನಿಂದ ಬೆಂಗಳೂರಿಗೆ ಬಂದ ಅಂಬಾರಿ ಬಸ್, ಆ ಅಂಬಾರಿ ಬಸ್ಗೆ ಸ್ಟಿಕ್ಕರ್ ಅಂಟಿಸಿ ಆರ್ಸಿಬಿ ಏನು ಚಾಂಪಿಯನ್ ಆಗಿದೆ ಆ ಚಾಂಪಿಯನ್ ಸ್ಟಿಕ್ಕರ್ ಅನ್ನ ಅಂಟಿಸಿ ಈಗ ಅದರಲ್ಲಿ ಅವರು ಬೆಂಗಳೂರಿಗೆ ತಲುಪಿದ ತಕ್ಷಣ ಅವರನ್ನ ಕರೆದುಕೊಂಡು ಬರ್ತಾರೆ. ಚಾಂಪಿಯನ್ಸ್ ಮೆರವಣಿಗೆಗೆ ರಾಜಧಾನಿ ಸಜ್ಜಾಗಿದೆ. ಅಂಬಾರಿಯೂ ಕೂಡ ರೆಡಿ ಇದೆ. ಈ ಅಂಬಾರಿಯ ಬಸ್ನ ಮೈ ಮೇಲೆ ಅಥವಾ ಬಸ್ಸಿನ ಮೇಲೆ ಈಗ ಸ್ಟಿಕ್ಕರ್ಗಳನ್ನು ಅಂಟಿಸಿ ಅವರು ಬಂದಾಗ ಇದರಲ್ಲಿ ಕರೆದುಕೊಂಡು ಬಂದು ವಿಧಾನಸೌಧದವರೆಗೂ ಕೂಡ ಬಂದು ಆ ನಂತರ ಅಲ್ಲಿಂದ ಚಿನ್ನಸ್ವಾಮಿವರೆಗೆ ಮೆರವಣಿಗೆ ಮೂಲಕ ಸಾಕ್ತಾರೆ. ಇನ್ನು ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ನಮ್ಮ ರಿಪೋರ್ಟರ್. ಹೇಗಿದೆ, ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಐಪಿಎಲ್ ಟ್ರೋಫಿ ಗೆದ್ದಿರುವಂತಹ ಆರ್ಸಿಬಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ಬೆಂಗಳೂರು ನಗರ ಸಜ್ಜಾಗ್ತಾ ಇದೆ. ಈಗ ಆರ್ಸಿಬಿ ಪ್ಲೇಯರ್ ಅನ್ನ ಸ್ವಾಗತ ಮಾಡೋದಕ್ಕೆ ಅಂಬಾರಿ ಬಸ್ ಕೂಡ ಈಗ ರೆಡಿ ಆಗ್ತಿರುವಂತದ್ದು. ಈಗ ಆ ಬಸ್ಗೆ ಸ್ಟಿಕ್ಕರಿಂಗ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇದೇ ಒಂದು ಬಸ್ ಅಲ್ಲಿ ಆರ್ಸಿಬಿ ತಂಡದ ಆಟಗಾರರು ಆ ಒಂದು ಐಪಿಎಲ್ ಟ್ರೋಫಿನ ಹಿಡಿದುಕೊಂಡು ನಗರದೆಲ್ಲರ ಕಡೆ ಕೂಡ ಮೆರವಣಿಗೆ ಮೂಲಕ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ. ಅದಕ್ಕೆ ಬೇಕಾದಂತಹ ಸ್ಟಿಕ್ಕರಿಂಗ್ ಕೂಡ ಮಾಡಲಾಗ್ತಾ ಇದೆ. ಆರ್ಸಿಬಿಯ ಈ ಒಂದು 2025 ಟೈಟಲ್ ಅನ್ನ ಗೆದ್ದಿರುವಂತಹ ಆರ್ಸಿಬಿ ತಂಡವನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ಈಗಾಗಲೇ ಇಡೀ ಬೆಂಗಳೂರು ಸಜ್ಜಾಗ್ತಿರುವಂತದ್ದು. 5 ಗಂಟೆ ಸುಮಾರಿಗೆ ವಿಧಾನಸೌಧದ ಮೂಲಕವಾಗಿ ನೇರವಾಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ಒಂದು ಬಸ್ನ ಮೂಲಕವಾಗಿ ಈ ಒಂದು ನಮ್ಮ ತಂಡದ ಆಟಗಾರರು ಎಲ್ಲರೂ ಕೂಡ ಬರ್ತಾರೆ. ಇದು ಹೆಮ್ಮೆಯ ವಿಚಾರ. ಈಗಾಗಲೇ ಈ ಒಂದು ಬಸ್ ಅನ್ನ ಸಿಂಗಾರ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಮೇಲ್ಭಾಗದಲ್ಲಿ ಏನು ಆರ್ಸಿಬಿ ತಂಡದ ಆಟಗಾರರು ಆ ಒಂದು ಟ್ರೋಫಿನ ಹಿಡ್ಕೊಂಡು ನಿಂತ್ಕೊಂತಾರೆ. ಇದೇ ಒಂದು ತೆರೆದ ಬಸ್ ಅಂತ ಮೂಲಕವೇ ಇಡೀ ನಗರದಲ್ಲಿ ಸುತ್ತು ಹೊಡೆದು ನೇರವಾಗಿ ಚಿನ್ನಸ್ವಾಮಿ ಬರ್ತಾರೆ. ಅದಕ್ಕೆ ಬೇಕಾದಂತಹ ಒಂದು ಸ್ಟಿಕ್ಕರಿಂಗ್ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಈ ಒಂದು ಬಸ್ ಅನ್ನ ವಿಶೇಷವಾಗಿ ಮೈಸೂರಿಂದ ಅಂದ್ರೆ ಮೈಸೂರಲ್ಲಿ ಏನು ಪ್ರವಾಸಿಗರಿಗೆ ಮೀಸಲಿಟ್ಟಿದ್ದಂತಹ ಈ ಒಂದು ಅಂಬಾರಿ ಬಸ್ ಅನ್ನ ಈಗ ಬೆಂಗಳೂರಿಗೆ ಕರೆಸಲಾಗಿರುವಂತದ್ದು. ಆ ಕರೆಸಿರುವಂತಹ ಬಸ್ಗೆ ಈಗ ಸ್ಟಿಕ್ಕರಿಂಗ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ವಿರಾಟ್ ಕೊಹ್ಲಿ ಸೇರಿದಂತೆ ಪಡಿಕ್ಕಲ್ ಎಲ್ಲರೂ ಕೂಡ ಈ ಒಂದು ಬಸ್ ಅಲ್ಲೇ ಏನು ಸಂಚಾರ ಮಾಡ್ತಾರೆ. ಸಂಚಾರ ಮಾಡುವ ಮೂಲಕ ನಮ್ಮ ಈ ಒಂದು ಟ್ರೋಫಿನ ನಾವು ನೋಡ್ತಾ ಇದ್ದೀವಿ. ಆ ಟ್ರೋಫಿಯ ಸ್ಟಿಕ್ಕರಿಂಗ್ ಮಾಡುವಂತಹ ಕೆಲಸ ಕೂಡ ಈಗ ನಡೀತಾ ಇದೆ. ಆ ಸ್ಟಿಕ್ಕರಿಂಗ್ ಮಾಡಿದ ನಂತರದಲ್ಲಿ ಈ ಬಸ್ ಅನ್ನು ನೇರವಾಗಿ ವಿಧಾನಸೌಧಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ವಿಧಾನಸೌಧ ಮೂಲಕವಾಗಿ ನೇರವಾಗಿ ಅದು ಚಿನ್ನಸ್ವಾಮಿಗೆ ಬರುವಂತಹ ಕೆಲಸ ಮಾಡಲಾಗ್ತದೆ. ಈಗ ಆರ್ಸಿಬಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ಬೆಂಗಳೂರು ಒಂದ್ ಕಡೆ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಒಂದು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಬಸ್ ಅನ್ನ ಸಿದ್ಧಪಡಿಸುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಪಿಎಲ್ ಟ್ರೋಫಿ ಗೆದ್ದಿರುವಂತಹ ಆರ್ಸಿಬಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ಬೆಂಗಳೂರು ನಗರ ಸಜ್ಜಾಗ್ತಾ ಇದೆ. ಈಗ ಆರ್ಸಿಬಿ ಪ್ಲೇಯರ್ ಅನ್ನ ಸ್ವಾಗತ ಮಾಡೋದಕ್ಕೆ ಅಂಬಾರಿ ಬಸ್ ಕೂಡ ಈಗ ರೆಡಿ ಆಗ್ತಿರುವಂತದ್ದು. ಈಗ ಆ ಬಸ್ಗೆ ಸ್ಟಿಕ್ಕರಿಂಗ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇದೇ ಒಂದು ಬಸ್ ಅಲ್ಲಿ ಆರ್ಸಿಬಿ ತಂಡದ ಆಟಗಾರರು ಆ ಒಂದು ಐಪಿಎಲ್ ಟ್ರೋಫಿನ ಹಿಡಿದುಕೊಂಡು ನಗರದೆಲ್ಲರ ಕಡೆ ಕೂಡ ಮೆರವಣಿಗೆ ಮೂಲಕ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ. ಅದಕ್ಕೆ ಬೇಕಾದಂತಹ ಸ್ಟಿಕ್ಕರಿಂಗ್ ಕೂಡ ಮಾಡಲಾಗ್ತಾ ಇದೆ. ಆರ್ಸಿಬಿಯ ಈ ಒಂದು 2025 ಟೈಟಲ್ ಅನ್ನ ಗೆದ್ದಿರುವಂತಹ ಆರ್ಸಿಬಿ ತಂಡವನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ಈಗಾಗಲೇ ಇಡೀ ಬೆಂಗಳೂರು ಸಜ್ಜಾಗ್ತಿರುವಂತದ್ದು. 5 ಗಂಟೆ ಸುಮಾರಿಗೆ ವಿಧಾನಸೌಧದ ಮೂಲಕವಾಗಿ ನೇರವಾಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ಒಂದು ಬಸ್ನ ಮೂಲಕವಾಗಿ ಈ ಒಂದು ನಮ್ಮ ತಂಡದ ಆಟಗಾರರು ಎಲ್ಲರೂ ಕೂಡ ಬರ್ತಾರೆ. ಇದು ಹೆಮ್ಮೆಯ ವಿಚಾರ. ಈಗಾಗಲೇ ಈ ಒಂದು ಬಸ್ ಅನ್ನ ಸಿಂಗಾರ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಮೇಲ್ಭಾಗದಲ್ಲಿ ಏನು ಆರ್ಸಿಬಿ ತಂಡದ ಆಟಗಾರರು ಆ ಒಂದು ಟ್ರೋಫಿನ ಹಿಡ್ಕೊಂಡು ನಿಂತ್ಕೊಂತಾರೆ. ಇದೇ ಒಂದು ತೆರೆದ ಬಸ್ ಅಂತ ಮೂಲಕವೇ ಇಡೀ ನಗರದಲ್ಲಿ ಸುತ್ತು ಹೊಡೆದು ನೇರವಾಗಿ ಚಿನ್ನಸ್ವಾಮಿ ಬರ್ತಾರೆ. ಅದಕ್ಕೆ ಬೇಕಾದಂತಹ ಒಂದು ಸ್ಟಿಕ್ಕರಿಂಗ್ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಈ ಒಂದು ಬಸ್ ಅನ್ನ ವಿಶೇಷವಾಗಿ ಮೈಸೂರಿಂದ ಅಂದ್ರೆ ಮೈಸೂರಲ್ಲಿ ಏನು ಪ್ರವಾಸಿಗರಿಗೆ ಮೀಸಲಿಟ್ಟಿದ್ದಂತಹ ಈ ಒಂದು ಅಂಬಾರಿ ಬಸ್ ಅನ್ನ ಈಗ ಬೆಂಗಳೂರಿಗೆ ಕರೆಸಲಾಗಿರುವಂತದ್ದು. ಆ ಕರೆಸಿರುವಂತಹ ಬಸ್ಗೆ ಈಗ ಸ್ಟಿಕ್ಕರಿಂಗ್ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ವಿರಾಟ್ ಕೊಹ್ಲಿ ಸೇರಿದಂತೆ ಪಡಿಕ್ಕಲ್ ಎಲ್ಲರೂ ಕೂಡ ಈ ಒಂದು ಬಸ್ ಅಲ್ಲೇ ಏನು ಸಂಚಾರ ಮಾಡ್ತಾರೆ. ಸಂಚಾರ ಮಾಡುವ ಮೂಲಕ ನಮ್ಮ ಈ ಒಂದು ಟ್ರೋಫಿನ ನಾವು ನೋಡ್ತಾ ಇದ್ದೀವಿ. ಆ ಟ್ರೋಫಿಯ ಸ್ಟಿಕ್ಕರಿಂಗ್ ಮಾಡುವಂತಹ ಕೆಲಸ ಕೂಡ ಈಗ ನಡೀತಾ ಇದೆ. ಆ ಸ್ಟಿಕ್ಕರಿಂಗ್ ಮಾಡಿದ ನಂತರದಲ್ಲಿ ಈ ಬಸ್ ಅನ್ನು ನೇರವಾಗಿ ವಿಧಾನಸೌಧಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ವಿಧಾನಸೌಧ ಮೂಲಕವಾಗಿ ನೇರವಾಗಿ ಅದು ಚಿನ್ನಸ್ವಾಮಿಗೆ ಬರುವಂತಹ ಕೆಲಸ ಮಾಡಲಾಗ್ತದೆ. ಈಗ ಆರ್ಸಿಬಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ಬೆಂಗಳೂರು ಒಂದ್ ಕಡೆ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಒಂದು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಬಸ್ ಅನ್ನ ಸಿದ್ಧಪಡಿಸುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಅಂಬಾರಿಯನ್ನ ವೆಲ್ಕಮ್ ಮಾಡ್ಕೋದಕ್ಕೆ ಬೆಂಗಳೂರು ನಗರ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆಗೆ ಆರ್ಸಿಬಿ ಪ್ಲೇಯರ್ಸ್ ಅನ್ನ ವೆಲ್ಕಮ್ ಮಾಡ್ಕೋದಕ್ಕೆ ಅಂಬಾರಿ ಬಸ್ ಕೂಡ ಈಗ ಸಜ್ಜಾಗ್ತಿರುವಂತದ್ದು. ಈಗಾಗಲೇ ಆರ್ಸಿಬಿ ಸ್ಟಿಕ್ಕರ್ ಗಳನ್ನ ಈ ಬಸ್ ನ ಸುತ್ತಲೂ ಕೂಡ ಹಾಕುವಂತಹ ಒಂದು ಕೆಲಸ ಕೂಡ ಆರಂಭವಾಗಿದೆ. ಸಂಜೆ 5 ಗಂಟೆಗೆ ಆರ್ಸಿಬಿ ಪ್ಲೇಯರ್ ಎಲ್ಲರನ್ನೂ ಕೂಡ ಹೊತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುವಂತಹ ಅಂಬಾರಿ ಬಸ್ ನ ಒಂದು ಸಿಂಗಾರ ಮಾಡುವಂತಹ ಕೆಲಸ ನಡೀತಾ ಇರುವಂತದ್ದು. 18 ವರ್ಷಗಳ ನಂತರದಲ್ಲಿ ಆರ್ಸಿಬಿ ಈ ಒಂದು ಟೈಟಲ್ ಅನ್ನ ಗೆದ್ದು ಈ ಕಪ್ಪನ್ನ ಗೆದ್ದಿರುವಂತದ್ದು. ಹೀಗಾಗಿ ಅವರನ್ನ ಭವ್ಯವಾಗಿ ಸ್ವಾಗತ ಮಾಡೋದಕ್ಕೆ ಇಡೀ ರಾಜ್ಯ ಸಜ್ಜಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧ ಮೂಲಕವಾಗಿ ಬರುವಂತಹ ಈ ಬಸ್ ನಲ್ಲೇ ಈಗ ಆ ವಿರಾಟ್ ಕೊಹ್ಲಿ ಆಗಿರ್ಬೋದು ಎಲ್ಲಾ ತಂಡದ ಆಟಗಾರರು ಸಾಗುವಂತಹ ಕೆಲಸ ಮಾಡ್ತಾರೆ. ಮೇಲ್ಭಾಗದಲ್ಲಿ ಇದು ಓಪನ್ ಛಾವಣಿ ಇರುವಂತಹ ಕಾರಣಕ್ಕಾಗಿ ಅಂದ್ರೆ ತೆರೆದ ಬಸ್ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ಆರ್ಸಿಬಿ ಪ್ಲೇಯರ್ ಗಳಿಗೆ ನಿಂತ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಇದೇ ಬಸ್ ಅಲ್ಲಿ ಆರ್ಸಿಬಿ ಪ್ಲೇಯರ್ಸ್ ಗಳಿಗೆ ಕುತ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಲ್ಲೊಂದು ಕ್ಯಾಮೆರಾ ಕೂಡ ಅಳವಡಿಕೆ ಮಾಡಿರುವಂತದ್ದು. ಈ ಕ್ಯಾಮೆರಾ ಕೂಡ ನೇರವಾಗಿ ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಈ ಒಂದು ಬಸ್ ನಲ್ಲೇ ನಿಂತ್ಕೊಂಡು ಇಡೀ ಆರ್ಸಿಬಿ ತಂಡದ ಆಟಗಾರರು ತಮ್ಮ ಕಪ್ಪನ್ನು ಹಿಡಿದು ಈಗ ನಗರದ ಎಲ್ಲೆಡೆ ಸಾಗುವಂತಹ ಕೆಲಸವನ್ನು ಮಾಡ್ತಾರೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂತ ನನ್ನ ಕ್ಯಾಮೆರಾ ಪರ್ಸನ್ ಲೋಹಿತ್ ಕೂಡ ಇದರ ಒಂದು ದೃಶ್ಯಗಳನ್ನು ಕೂಡ ಸೆರೆ ಹಿಡಿತಾ ಇದ್ದಾರೆ. ಈ ಒಂದು ಬಸ್ ಮೂಲಕವೇ ಆರ್ಸಿಬಿ ತಂಡದ ಆಟಗಾರರು ವಿಧಾನಸೌಧ ಆಗಿರಬಹುದು, ಜೊತೆಗೆ ಪ್ರಮುಖ ರಸ್ತೆಗಳಲ್ಲಿ 3 ಲಕ್ಷ ಜನ ಸೇರುವಂತಹ ಈ ಪ್ರಮುಖ ರಸ್ತೆಯಲ್ಲಿ ಸಾಗ್ತಾ ಹೋಗ್ತಾರೆ. ಈ ಆರ್ಸಿಬಿ ಪ್ಲೇಯರ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ಬೆಂಗಳೂರು ಕಾತುರದಿಂದ ಕಾಯ್ತಾ ಇದೆ. ಚಾಲಕರು ಕೂಡ ಇದ್ದಾರೆ. ಆ ಚಾಲಕರು ಕೂಡ ನಾನು ಮಾತಾಡ್ತೀನಿ. ಅವರು ಕೂಡ ತುಂಬಾ ಎಕ್ಸೈಟ್ ಆಗಿರುವಂತದ್ದು. ಯಾಕಂದ್ರೆ ಆರ್ಸಿಬಿ ವೆಲ್ಕಮ್ ಮಾಡ್ಕೊಳ್ಳೋದು ದೊಡ್ಡ ಖುಷಿ ವಿಚಾರ. ಅಂಬಾರಿ ಬಸ್ ನ ಚಾಲಕರು ಸರ್, ನಾರ್ಮಲ್ ಆಗಿ ಬಸ್ ಎಲ್ಲಿ ಓಡಾಡುತ್ತೆ, ಸೊ ಇವತ್ತು ಹೇಗೆ ಅನಿಸ್ತೀನಿ ನಿಮ್ಗೆ? ನಮ್ಮ ಮೈಸೂರಲ್ಲೇ ಸರ್ ಗಾಡಿ ಓಡಾಡೋದು. ಇವಾಗ ಆರ್ಸಿಬಿ ಟೀಮ್ ಗೆದ್ದಿರೋ ಖುಷಿಲಿ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಕ್ಕೆ ನಾವು ತುಂಬಾ ಖುಷಿಲೇ ಇದೀವಿ. ಇವಾಗ ವಿಧಾನಸೌಧ ಹತ್ರ ಪಿಕಪ್ ಮಾಡಕ್ ಹೇಳಿದ್ದಾರೆ. ಅಲ್ಲಿಂದ ಮತ್ತೆ ಪಿಕಪ್ ಮಾಡ್ಕೊಂಡು ಇಲ್ಲಿ ಚಿನ್ನಸ್ವಾಮಿವರೆಗೆ ಬರಕ್ ಹೇಳಿದ್ದಾರೆ ಸರ್. ಅದೇ ಒಂದು ಖುಷಿ ನಮ್ಗೆ. ಇವಾಗ ಆರ್ಸಿಬಿ ಗೆದ್ದಿರೋದೊಂದು ಖುಷಿ ಆದ್ರೆ ನಮ್ ಗಾಡಿಲಿ ಬರ್ತಿದ್ದಾರೆ ಅನ್ನೋದು ಇನ್ನೊಂದು ದೊಡ್ಡ ಖುಷಿ ಆಗ್ತಾ ಇದೆ ನಮ್ಗೆ. ಇಲ್ಲ, ನೆನ್ನೆನೆ ಬಂದು 11 ಗಂಟೆ ಬಂದು ಮೈಸೂರಿಂದ 4 ಗಂಟೆ ಬಿಟ್ಟು 11 ಗಂಟೆಗೆ ನಾವು ಅಂದ್ರೆ ಮೈಸೂರು ಮತ್ತೆ ನೈಸ್ ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಗೆ 18 ವರ್ಷದಿಂದ ಇದೊಂದು ಕನಸಿತ್ತು. ಅದು ಮತ್ತೆ ನಮ್ದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇಂತ ನಮ್ದೊಂದು IPL ಪ್ಲೇಯರ್ಸ್ ಬರ್ತಾ ಇರೋದು ನಮ್ದೊಂದು ಖುಷಿ. ಸೊ ಈಗ ಇಲ್ಲಿರುವಂತಹ ಚಾಲಕರು ಕೂಡ ಖುಷಿಯಾಗಿದ್ದಾರೆ. ಎಲ್ಲರೂ ಕೂಡ ಸಜ್ಜಾಗಿರುವಂತದ್ದು. ಇನ್ನೇನು ಆರ್ಸಿಬಿ ಪ್ಲೇಯರ್ಗಳು ಬರುವಿಕೆಯನ್ನ ಮಾತ್ರ ನಾವು ಕಾಯ್ದು ಕೂತ್ಕೊಳ್ಳುವಂತದ್ದು. ಅವರು ಬಂದ ತಕ್ಷಣವೇ ಅದ್ದೂರಿಯಾಗಿ ಮೆರವಣಿಗೆ ಶುರುವಾಗುತ್ತೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಂಗಾರ ಆಗ್ತಾ ಇರುವಂತ ಅಂಬಾರಿಯನ್ನ ತಾವು ಗಮನಿಸ್ತಾ ಇದ್ದೀರಾ. ಮೈಸೂರಿನಿಂದ IPLನಲ್ಲಿ ಆರ್ಸಿಬಿ ತಂಡ ವಿಜಯ ಪತಾಕಿಯನ್ನ ಹಾರಿಸಿ ತವರಿಗೆ ಮರಳುತ್ತಿರುವಂತಹ ಸಮಯದಲ್ಲಿ ಆರ್ಸಿಬಿ ತಂಡದ ಆಟಗಾರರನ್ನ ನಗರದಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಈ ತೆರೆದ ಬಸ್ನಲ್ಲಿ ಕರೆದುಕೊಂಡು ಬರೋದಕ್ಕೆ ಮೈಸೂರಿನಿಂದ ಈ ಬಸ್ ಬಂದಿದೆ. ಅದಕ್ಕೆ ಸಿಂಗಾರ, ವೈಭೋಗ ಎಲ್ಲ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಟಿಕ್ಕರಿಂಗ್ ಕೆಲಸ ಎಲ್ಲವೂ ಕೂಡ ನಡೀತಾ ಇದೆ. ಕೆಲವೇ ಹೊತ್ತಿನಲ್ಲಿ ಇದು ಕೂಡ ಆರಂಭ ಆಗುತ್ತೆ. ಸುಮಾರು 1 ಗಂಟೆ ಸುಮಾರಿಗೆ ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದಕ್ಕಾಗಿ ತಯಾರಿ